ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಸರ್ಕಾರ ವಿವಿಧ ವಸತಿ ಯೋಜನೆಗಳ ಅಡಿ ನಿರ್ಮಿಸಿರುವ ಮನೆಯಲ್ಲಿ ಅಪರಾಧ ಚಟುವಟಿಕೆಯಲ್ಲಿ ಭಾಗಿಯಾದವರು ವಾಸಿಸ್ತಾ ಇದ್ದಲ್ಲಿ ಅಂತವರನ್ನ ಮನೆಯಿಂದ ಖಾಲಿ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ಅಂತ ಗೃಹ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ನಗರದ ಎಂಪ್ರೆಸ್ ಕಾಲೇಜಿನ ಆಡಿಟೋರಿಯಂನಲ್ಲಿ ಮಹಾನಗರ ಪಾಲಿಕೆ ಮತ್ತು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಸಹಯೋಗದಲ್ಲಿ ಇಂದು ಆಯೋಜನೆ ಮಾಡಲಾಗಿದ್ದ ಫಲಾನುಭವಿಗಳಿಗೆ ವಿವಿಧ ಸವಲತ್ತುಗಳ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. 2017-18ನೇ ಸಾಲಿನಲ್ಲಿ ನಗರದ ದಿಬ್ಬೂರಿನಲ್ಲಿ ರಾಜೀವ್ ಆವಾಸ್ ಯೋಜನೆಗಳ ಅಡಿ ನಿರ್ಮಿಸಲಾಗಿದ್ದ G+2 ಮಾದರಿ ಮನೆಯಲ್ಲಿ ವಾಸಿಸುವಂತವರಿಗೆ ಈವರೆಗೂ ಹಂಚಿಕೆ ಪತ್ರ ನೀಡಲಾಗಿರಲಿಲ್ಲ. ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಲು ಈಗ ಕಾಲ ಕೂಡಿ ಬಂದಿದೆ ಎಂದು ಹೇಳಿದರು. ಕಳ್ಳರು, ಮಾದಕ ವಸ್ತುಗಳ ಮಾರಾಟ ಮಾಡುವವರು ಸೇರಿ ವಿವಿಧ ಅಪರಾಧ ಚಟುವಟಿಕೆಯಲ್ಲಿ ಭಾಗಿಯಾದವರು ವಾಸಿಸ್ತಾ ಇರುವ ಬಗ್ಗೆ ದೂರುಗಳು ಕೇಳಿ ಬರ್ತಾ ಇದೆ. ಇಂತಹ ವ್ಯಕ್ತಿಗಳು ವಾಸಿಸ್ತಾ ಇರೋದು ಕಂಡು ಬಂದರೆ ಅಕ್ಕಪಕ್ಕದವರು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು ಎಂದರು. ದಿಬ್ಬೂರಿನಲ್ಲಿ ವಸತಿ ಯೋಜನೆಯ ಫಲಾನುಭವಿಗಳು ನೆಮ್ಮದಿಯಿಂದ ಬದುಕಬೇಕು. ಇಲ್ಲಿನ ನಿವಾಸಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಮೂಲಭೂತ ಸೌಕರ್ಯವನ್ನು ಪಾಲಿಕೆಯಿಂದ ಒದಗಿಸಬೇಕು ಅಂತ ಹೇಳಿದರು. ರಾಜ್ಯ ಸರ್ಕಾರದಿಂದ ಅಂಬೇಡ್ಕರ್, ವಾಜಪೇಯಿ, ಬಸವ ಸೇರಿ ಹಲವಾರು ವಸತಿ ಯೋಜನೆಗಳ ಅಡಿ ಮನೆಯನ್ನು ನಿರ್ಮಿಸಿಕೊಳ್ಳಲಾಗಿದೆ. ಬಡತನ ರೇಖೆಯಿಂದ ಕೆಳಗಿರುವ ಜನರನ್ನು ಗುರುತಿಸಿ ಅವರು ನೆಮ್ಮದಿಯಿಂದ ಬದುಕಲು ಸೂರು ಕಲ್ಪಿಸಲು ವಸತಿ ಸೌಲಭ್ಯವನ್ನು ಕಲ್ಪಿಸಲಾಗಿದ್ದು, ಜನ ಈ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ನವ ಸರ್ಕಾರ ಲಕ್ಷಾಂತರ ಫಲಾನುಭವಿಗಳಿಗೆ ಕೊಳಗೇರಿ ಅಭಿವೃದ್ಧಿ ಮಂಡಳಿ, ಸಮಾಜ ಕಲ್ಯಾಣ ಇಲಾಖೆ, ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಇಲಾಖೆ ಸೇರಿ ವಿವಿಧ ಇಲಾಖೆಗಳ ಅಡಿ ಮನೆಯನ್ನ ಕಲ್ಪಿಸುವ ಕೆಲಸ ಮಾಡ್ತಾ ಇದೆ. ರಾಜ್ಯ ಸರ್ಕಾರದ 2013-18ರ ಅವಧಿಯಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ವಸತಿ ಯೋಜನೆಗಳ ಅಡಿ 13 ಲಕ್ಷ ಮನೆಯನ್ನು ನಿರ್ಮಿಸಿಕೊಡಲಾಗಿತ್ತು. ಇತ್ತೀಚೆಗೆ ಸ್ಥಾನಿ ಮುಖ್ಯಮಂತ್ರಿಗಳು ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ನಿರ್ಮಿಸಿರುವ ಸುಮಾರು 36,000 ಮನೆಗಳಿಗೆ ವಿತರಣೆ ಮಾಡಿದ್ದಾರೆ. ಈಗಾಗಲೇ ಆಯವ್ಯಯದಲ್ಲಿ ಪ್ರತಿ ವರ್ಷ 3 ಲಕ್ಷ ಮನೆಯನ್ನು ನಿರ್ಮಿಸುವ ಬಗ್ಗೆ ಘೋಷಣೆ ಮಾಡಲಾಗಿದ್ದು, ಈಗಾಗಲೇ ಮನೆಯನ್ನ ನಿರ್ಮಿಸುವ ಕೆಲಸ ಪ್ರಾರಂಭಿಸಲಾಗಿದೆ ಎಂದರು. ಪ್ರತಿ ಜಿಲ್ಲೆಗೂ ಭೇಟಿ ನೀಡಿದ ಸಂದರ್ಭದಲ್ಲಿ ಸೂರಿನ ಸೌಲಭ್ಯವಿಲ್ಲ ಎಂಬ ಕೂಗು ಬಡವರಿಂದ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರವು ಪಂಚಾಯಿತಿ ವಾರ್ಡ್ವಾರು ನಿವೇಶನ ರಹಿತ, ವಸತಿ ರಹಿತ ಕುಟುಂಬಗಳ ಅಂದಾಜು ಅಂಕಿ ಅಂಶವನ್ನ ಸಿದ್ಧಪಡಿಸಬೇಕು ಅಂತ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಬಡವರಿಗೆ ವಸತಿ ಯೋಜನೆಗಳ ಅಡಿ ವಿತರಿಸಲು ಸುಮಾರು 40,000 ನಿವೇಶನವನ್ನು ಗುರುತಿಸಲಾಗಿದೆ. ಇದಕ್ಕಾಗಿ 2,000 ಎಕರೆ ಪ್ರದೇಶವನ್ನು ಗುರುತಿಸಿ ನಿವೇಶನಗಳನ್ನಾಗಿ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗಿದೆ. ಪ್ರತಿ ತಾಲೂಕಲ್ಲಿ 2ರಿಂದ 3,000 ನಿವೇಶನವನ್ನು ವಿತರಿಸಲು ಜಾಗವನ್ನು ಗುರುತಿಸಲಾಗಿದೆ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳು ಜಂಟಿಯಾಗಿ ನನ್ನ ಗಮನಕ್ಕೆ ತಂದಿದ್ದಾರೆ ಎಂದರು. ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಗರದ ಹೊರವಲಯದಲ್ಲಿ ಸುಮಾರು ವರ್ಷಗಳಿಂದ ಹೊಸ ಬಡಾವಣೆಯನ್ನು ನಿರ್ಮಿಸಿ ಅಭಿವೃದ್ಧಿಪಡಿಸಿಲ್ಲ. ಆ ನಿಟ್ಟಿನಲ್ಲಿ ಹೊಸ ಬಡಾವಣೆಯನ್ನು ನಿರ್ಮಿಸಲು ಚಿಂತನೆ ನಡೆಸಲಾಗಿದೆ ಎಂದರು. ಇಲ್ಲ, ಮನೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಈಗಾಗಲೇ ಸರ್ಕಾರ ಒಂದು ಆದೇಶ ಮಾಡಿದೆ. ಇಡೀ ರಾಜ್ಯದಲ್ಲಿ ಪಂಚಾಯಿತಿಯ ವಾರು ಮತ್ತು ಪಟ್ಟಣ ಪ್ರದೇಶದಲ್ಲಿ ವಾರ್ಡ್ ವಾರು ಯಾರಿಗೆ ಸೈಟ್ ಇಲ್ಲ, ಹೌಸ್ಲೆಸ್, ಸೈಟ್ಲೆಸ್, ಈ ಎರಡನ್ನೂ ಕೂಡ ನೀವು ಒಂದು ಅಂದಾಜು ಅಂಕಿಅಂಶಗಳನ್ನು ತೆಗಿಬೇಕು ಅಂತೇಳಿ ಈಗಾಗಲೇ ಸರ್ಕಾರ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಮತ್ತು ಬೇರೆ ಬೇರೆ ಇಲಾಖೆ ಅಧಿಕಾರಿಗಳಿಗೆ, ಮುಖ್ಯಸ್ಥರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾರಿಗೆ ಈಗ ಉದಾಹರಣೆಗೆ ನಮ್ಮ CEO ಅವರು ಹೇಳ್ತಾ ಇದ್ರು, ನಮ್ಮ ಜಿಲ್ಲೆಯಲ್ಲಿ ಸುಮಾರು 40,000 ಸೈಟ್ಗಳನ್ನು ಈಗಾಗಲೇ ಕೊಡೋದಕ್ಕೆ ತಯಾರು ಮಾಡಿದ್ದಾರೆ. ಅವರು ಜಿಲ್ಲಾಧಿಕಾರಿಗಳು ಅವರು ಇಬ್ಬರು ಸೇರಿಕೊಂಡು ಈಗ 2,000 ಎಕರೆ ಭೂಮಿಯನ್ನು ಗುರುತಿಸಿ ಸೈಟ್ ಮಾಡೋದಕ್ಕೆ ಈಗ ಕ್ರಮ ತಗೊಳ್ತಾ ಇದ್ರು. ಒಂದೊಂದು ತಾಲೂಕಿನಲ್ಲಿ 2,000, 3,000 ಸೈಟ್ಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದಾದ ಮೇಲೆ ಆ ಸೈಟ್ ಕೊಟ್ಟ ಮೇಲೆ ಸೈಟ್ನಲ್ಲಿ ಮನೆ ಕಟ್ಟಬೇಕಲ್ಲ, ಆ ಮನೆಯನ್ನು ಕಟ್ಟುವಂಥದ್ದಕ್ಕೂ ಕೂಡ ಮಂಜೂರಾತಿಯನ್ನು ಕೊಡೋ ಕೆಲಸವನ್ನು ಮುಂದಿನ ದಿನದಲ್ಲಿ ನಾವು ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಇವತ್ತು ಇಲ್ಲಿ 1,200 ಜನ ದಿಬ್ಬೂರ್ ಹತ್ರ ನಾನು ಕೂಡ ಉದ್ಘಾಟನೆ ಮಾಡಿ ಬಂದಿದ್ದೆ. 3 ಬ್ಲಾಕನ್ನು ಉದ್ಘಾಟನೆ ಮಾಡಿ ಬಂದಿದ್ದೆ. ಅಲ್ಲಿ ಎಲ್ಲ ಒಟ್ಟಿಗೆ ಒಂದೇ ಕಡೆ ಸುಮಾರು 1,200 ಮನೆಗಳನ್ನು ಕಟ್ಟಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು ನಾನು ಮನವಿ ಮಾಡ್ಕೊಳ್ತಕ್ಕಂಥದ್ದು, ಜ್ಯೋತಿ ಗಣೇಶ್ ಅವರು ಹೇಳ್ತಾ ಇದ್ರು, ಅಲ್ಲಿ ಯಾರು ಮನೆಗಳಲ್ಲಿ ಇರ್ತಾರೆ ಅವರು ನೆಮ್ಮದಿಯಿಂದ ಇರಬೇಕು. ಅಲ್ಲಿ ಕಳ್ಳತನ ಮಾಡುವಂಥವರು, ಆಮೇಲಿಂದ ಈ ಡ್ರಗ್ಸನ್ನು ತಂದು ಮಾರಾಟ ಮಾಡುವಂಥವರು,
ಅಥವಾ ಕಳ್ಳರು ಸುಳ್ಳರು ಈ ಥರದ ಜನ ಏನಾದರೂ ಅಲ್ಲಿ ಸೇರಿಕೊಂಡ್ರೆ ಆ ಮನೆಯನ್ನು ವಾಪಸ್ ತಗೊಂಡ್ಬಿಡ್ತೀವಿ. ಯಾರು ಅಲ್ಲಿ ಅಂಥ ಕೃತ್ಯವನ್ನ ಮಾಡ್ತಾರೆ ಅಶೋಕ್ ಅವರೇ, ನೀವು ಅಷ್ಟೇ, ನೀವು ಇಬ್ಬರು ಈಗ ನಮಗೆ ತಿಳಿಸ್ಬೇಕು, ಯಾರು ಅಲ್ಲಿ ಅಂಥ ಜನ ಇದ್ದಾರೆ ನೀವು ಪಕ್ಕದ ಮನೆಯವ್ರು ಗುರುತಿಸ್ಬೇಕು. ಯಾರೋ ಡ್ರಗ್ಸ್ ತಂದು ಮಾರಾಟ ಮಾಡ್ತಾನೆ ಅಂತ ಹೇಳಿದ್ರೆ ಅದು ಗೊತ್ತಿದ್ದು ನೀವು ಸುಮ್ಮನೆ ಇದ್ರೆ ನಿಮ್ಮನ್ನು ಖಾಲಿ ಮಾಡಿಸ್ತೀವಿ, ಅವರನ್ನು ಖಾಲಿ ಮಾಡಿಸ್ತೀವಿ. ಅಥವಾ ಕಳ್ತನ ಎಲ್ಲ ಹೋಗಿ ಕಳ್ತನ ಮಾಡ್ಕೊಂಡು ಬಂದು ಕೆಲಸ ಮಾಡೋವನಿಗೆ, ಮನೆ ಸೇರ್ಕೊಳ್ಳೋವನಿಗೆ ನಿಮಗೆ ಗೊತ್ತಿದ್ದು ಹೇಳದೆ ಹೋದ್ರೆ ನಿಮಗೆ ತೊಂದರೆ ಆಗುತ್ತೆ. ಈಗಾಗಲೇ ಅಂಥ ಕಂಪ್ಲೇಂಟ್ಸ್ಗಳು ಬರ್ತಾ ಇದ್ದಾವೆ. ದಯವಿಟ್ಟು ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಅಂಥದ್ದು ಏನಾದರೂ ನಿಮ್ಮ ಗಮನಕ್ಕೆ ಬಂದರೆ ನೀವು ತಕ್ಷಣ ನಮಗೆ ತಿಳಿಸ್ಬೇಕು, ಸಂಬಂಧಪಟ್ಟವರಿಗೆ ತಿಳಿಸ್ಬೇಕು. ಇಲ್ಲದೆ ಹೋದ್ರೆ ನಾವು ಬಂದು ಅವ್ರನ್ನ ಹಿಡ್ಕೊಂಡಾಗ ನಿಮ್ಮನ್ನು ಖಾಲಿ ಮಾಡಿಸ್ತೀವಿ, ಅವರನ್ನು ಖಾಲಿ ಮಾಡಿಸ್ತೀವಿ. ಆದ್ರಿಂದ ಎಚ್ಚರಿಕೆಯಿಂದ ನೀವು ಇರಬೇಕಾಗ್ತದೆ. ಅದೊಂದು ವಿನಂತಿಯನ್ನು ನಾನು ತಮ್ಮಲ್ಲಿ ಮಾಡಿಕೊಳ್ತೇನೆ. ಈಗಾಗಲೇ ಇವತ್ತು 1200 ಜನರಿಗೆ ಹಕ್ಕುಪತ್ರವನ್ನು ಕೊಡ್ತಕ್ಕಂಥ ಕೆಲಸ 7 ವರ್ಷಗಳಿಂದ ಕೊಟ್ಟಿಲ್ಲ. ಸುಮಾರು 7 ವರ್ಷದಿಂದ ಹಕ್ಕುಪತ್ರವನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಅದನ್ನು ಇವತ್ತು ನಾವು ಅಧಿಕೃತವಾಗಿ ನಿಮಗೆ ಕೊಡ್ತೇವೆ. ನಾವು ಸ್ಯಾಂಪಲ್ ಕೆಲವರಿಗೆ ಕೊಡ್ತೀವಿ, ಆನಂತರ ಅಧಿಕಾರಿಗಳು ಕೊಡ್ತಾರೆ. ಆದರೆ ತಗೊಂಡಾದ್ಮೇಲೆ ನಾನು ಹೇಳಿದಾಗೆ ಅಲ್ಲಿ ನೆಮ್ಮದಿಯಿಂದ ಇರ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಇನ್ನು 50 ಜನರಿಗೆ ಮಂಜೂರಾತಿ ಪತ್ರವನ್ನು ಕೊಡ್ತಾರೆ ಹೊಸದಾಗಿ. ಆ ಮಂಜೂರಾತಿ ಪತ್ರವನ್ನು ಕೂಡ ಇವತ್ತು ಕೊಡೋರಿದ್ದಾರೆ. ಆದ್ದರಿಂದ ನಿಮ್ಮೆಲ್ಲರಿಗೂ ಕೂಡ ಇನ್ನೂ ನಾವು ತುಮಕೂರಿನಲ್ಲಿ ಇನ್ನೂ ಈ ಟೂಡಾ ವತಿಯಿಂದ, ತುಮಕೂರು ಅರ್ಬನ್ ಡೆವಲಪ್ಮೆಂಟ್ ವತಿಯಿಂದ ಹೊಸ ಎಕ್ಸ್ಟೆನ್ಷನ್ಗಳನ್ನ ಮಾಡಬೇಕು ಅಂತ ಕೂಡ ನಾವು ಯೋಚನೆ ಮಾಡಿದ್ದೇವೆ. ತುಮಕೂರಿನಲ್ಲಿ ಭಾಳ ದಿವಸ ಸೈಟ್ಗಳು ಕೊಟ್ಟು ಭಾಳ ದಿವಸ ಆಗೋಯ್ತು. ಸೈಟು ಕೊಡಲಿಲ್ಲ, ನಾವು ಹೆಚ್ಚಿಲ್ಲ. ಅಲ್ಲಿ ನಾವು ಹೊಸ ಬಡಾವಣೆಯನ್ನು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳ್ತಾ, ಇವತ್ತು ತಾವೆಲ್ಲರೂ ಕೂಡ ಇಷ್ಟೊತ್ತಾದರೂ ಬಂದಿದ್ದೀರಿ, ಅದಕ್ಕಾಗಿ ತಮಗೆ ಅಭಿನಂದನೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಜ್ಯೋತಿ ಗಣೇಶ್, ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆ, ಜಿಲ್ಲಾಧಿಕಾರಿ ಶಿವಕಲ್ಯಾಣ್, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಅಭಿವೃದ್ಧಿ ಮಂಡಳಿಯ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ವಿವೇಕಾನಂದ ಜೀವಾರ್ಕರ್, ವಿವಿಧ ವಸತಿ ಯೋಜನೆಗಳ ಫಲಾನುಭವಿಗಳು ಮತ್ತಿದ್ದರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.